ಇಲ್ಲಿ ತಗೊಳ್ಳೋದಕ್ಕೆ ಓಕೆ ಸರ್. 2000 ಏನು ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ನಿಯಮಿತ ಬ್ಯಾಂಕ್ ಲಿಮಿಟೆಡ್ ಅಂತಿತ್ತು. ಅದು ಈಗ 2023-24ರಲ್ಲಿ ಬೈಲಾ ಮಲ್ಟಿಪ್ಲೆಕ್ಸ್ ಅಂತ ಈ ಉದ್ದೇಶ ಅಂದರೆ ನಾವೇನು ಬೇಕಾಗಿದ್ರೂ ರೈತರ ಪರ ಬಿಟ್ಟು ಬೇರೆ ಚಟುವಟಿಕೆಗಳು ನಡೆಸ್ಬೋದು ಅಂತ ಈಗ ಅದು ನೇಮ್ ಚೇಂಜ್ ಆಗಿದೆ. 1976ರಲ್ಲಿ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಅಂತ ಒಂದು ಸ್ಥಾಪನೆ. ನಾವು 2009-10ರಲ್ಲಿ ನಾವು ಈ ಅಧ್ಯಕ್ಷರಾಗಿ ಅವತ್ತು ಪ್ರಥಮ ಬಂದಾಗ ಒಂದು 4 ಲಕ್ಷ ಚಿಲ್ಲರೆ ನಾವು ಸಿ ಗ್ರೇಡಲ್ಲಿ ನಾವು ಪ್ರಾಫಿಟ್ ಇರಲಿಲ್ಲ. ಓಕೆ. ಅದು ತದನಂತರ ನೆಕ್ಸ್ಟ್ ಒಂದು 20-25 ಲಕ್ಷ ಎರಡನೇ ಅವಧಿಗೆ, ಮೂರನೇ ಅವಧಿಗೆ 70 ಲಕ್ಷ 80 ಲಕ್ಷ 1 ಕೋಟಿ, ಈಗ 1,52 ಲಕ್ಷ. ನಮ್ಮ ಸುಮಾರು ಬೇಚರ್ ಗ್ರಾಮ ಸೇರಿ 41 ಗ್ರಾಮ ಮತ್ತು ನಮ್ಮ ಹೊಸಕೋಟೆ ಟೌನು. ನಮ್ಮ ಬ್ಯಾಂಕಿನಲ್ಲಿ ಸುಮಾರು ರೈತರ 0%ಅಲ್ಲಿ 8.5 ಕೋಟಿ ನಾವು ಈಗಾಗಲೇ BDCC ಬ್ಯಾಂಕಿಂದ ನಬಾರ್ಡು ಬರೋಂಥ ಸ್ಕೀಮಲ್ಲಿ ರೈತರಿಗೆ ನಾವು ಕೊಟ್ಟಿದ್ದೀರಿ. ಸುಮಾರು ಒಂದು 3,000-4 ಸಾವಿರ ಸೇವಿಂಗ್ಸ್ ಬ್ಯಾಂಕ್ ಚಟುವಟಿಕೆಗಳು ನಡೀತಾರೆ. ಅದೆಲ್ಲ ನಡೆಯೋದ್ರಿಂದ ನಮ್ಮ ಬ್ಯಾಂಕು, ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಜೊತೆಯಲ್ಲಿ ನಿರ್ದೇಶಕರು ಎಲ್ಲ ಸಹಕಾರದೊಂದಿಗೆ ಇವತ್ತು 2023-24 ಬೆಂಗಳೂರು ಗ್ರಾಮಾಂತರದಲ್ಲಿ ಏನು BSS ಇರ್ಬೋದು, ರೇಷ್ಮೆ ಬೆಳೆಗಾರರು ಇರ್ಬೋದು, ನಮ್ಮ DCC ಬ್ಯಾಂಕ ಒತ್ತುಕೊಂಡಿರೋಂಥ ಈ VSS ಬ್ಯಾಂಕ್ಗಳು, SHS ಬ್ಯಾಂಕ್ಗಳಲ್ಲಿ ಇವತ್ತು ಸೆಪ್ಟೆಂಬರ್ 25 ಒಳಗಡೆ ಮಾಡ್ತಾಯಿದ್ರಿ. ನಮ್ಮ ಆಡಿಟ್ ವರದಿ 3 ತಿಂಗಳಿಗಿಂತ ಮುಂಚೆ ಬಂದು ನಮ್ಗೆ ಈ ಆಷಾಢ ಮಾಸದಲ್ಲಿ ಇವತ್ತು SS ಆಗಿ ನಮ್ಮ ಸರ್ವ ಸದಸ್ಯರು ಮತ್ತು ವಾರ್ಷಿಕ ಮಹಾಸಭೆಗೆ 5,000 ಸದಸ್ಯರಲ್ಲಿ ಸುಮಾರು 60-70% ಬಂದು ರುಜುವಾಕಿ ಅದರ ಪ್ರಶ್ನೆ ಮತ್ತು ನಾವು ಕ್ವಶನ್ಗೆ ಆನ್ಸರ್ ಕೊಟ್ಟಂಥದ್ದು ಕೆಲವು ತಿದ್ದುಪಡಿಗಳು ಹೇಳಿದರೆ ಮುಂದಿನ ವಾರ್ಷಿಕ ಮಹಾಸಭೆಯಲ್ಲಿ ಅದನ್ನು ತಂದು ಅದ್ರ ಜೊತೆಯಲ್ಲಿ ಇವತ್ತು ಏನು ನಮ್ಮ ಸದಸ್ಯರ ಇದರಲ್ಲಿ ಆಡಳಿತ ಇದರಲ್ಲಿ ಅವರು ಸೇವಿಂಗ್ಸ್ ಅಕೌಂಟ್ ಇರ್ಬೋದು, NFS ಅಕೌಂಟು, ಅವ್ರಿಗೆ ಡಿವಿಡೆಂಡ್ 25% ಇವತ್ತು ಘೋಷಣೆ ಮಾಡಿ ನಾಳೆ ಅಕೌಂಟ್ ಅವ್ರಿಗೆ ಸೀದಾ ಹೋಗುತ್ತೆ. ಜೊತೆಯಲ್ಲಿ ಇವತ್ತು ನಮ್ಮ ನಿರ್ದೇಶಕರು ಸೇರಿ ಮಾಜಿ ಅಧ್ಯಕ್ಷರೆಲ್ಲ ಸೇರಿ ಇಲ್ಲ ಮರಣ ಮಾಸನ 5,000 ರೂಪಾಯಿ ಅಂತ ಘೋಷಣೆ ಮಾಡಿ ಅಂತೇಳಿ ಇವತ್ತು ಅದನ್ನು ಘೋಷಣೆ ಮಾಡಿದ್ದೀರಿ. ಇಷ್ಟೆಲ್ಲ ಆದಾಗ ನಮ್ಮ ಜನಪ್ರಿಯ ಶಾಸಕರು ಬಂದು ನಮ್ಮದು ಸಲಹೆ ಕೊಟ್ಟು ಮತ್ತು ಅವರು ಒಂದು ಭಾಷಣ ಮಾಡಿದರು. ಮತ್ತು ಮಾಜಿ ಸಂಸದರು ಮತ್ತು ಹಿರಿಯರು ಹೆಚ್ಚೇಗೌಡರು, ಈ ತಾಲೂಕಿನ ಸಹಕಾರ ಬಂಧುಗಳು ಅವರು ಜಾಗ ಕೊಟ್ಟು APCMS ಅದ್ರ ಜೊತೆಯಲ್ಲಿ ನಮ್ಮನ್ನೆಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು SS ಆಗಿ ಆಯಿತು ಅಂತ ನಮ್ಗೆ ಭಾಳ ಸಂತೋಷ ಆಗುತ್ತೆ. ಇವತ್ತು 9 ಬ್ರಾಂಚ್ ಇದೆ. ಅದು 2015-16 ನಮಗೆ ಬಿಲ್ಡಿಂಗ್ ಕಟ್ಟಬೇಕಾಗಿದ್ದಾಗ ನಮ್ಮ ಮೇಲೆ ಅಪವಾದನ ಬಂದಂಥದ್ದು. ನಮ್ಮ ವಿರೋಧಿ ಶಾಸಕರು, ನಮ್ಮ ಶಾಸಕರು ಬಚ್ಚೇಗೌಡರು ಸೋತ ಮೇಲೆ ನಮ್ಮ BJP ಗೌರ್ಮೆಂಟು ನಾವಿದ್ರಿ, ಅವರು ಕಾಂಗ್ರೆಸ್ ಗೌರ್ಮೆಂಟಲ್ಲಿದ್ದಾಗ 29C ಕೊಡಿಸಿದ್ರು, 64 ಕೊಟ್ಟರು. 68ರಲ್ಲಿ ಪಾರದರ್ಶಕವಾಗಿ ಅದು ಸುಮಾರು 2,003 ವರ್ಷ ಎನ್ಕ್ವೈರಿ ಆಗಿ ಪಾರದರ್ಶಕವಾಗಿ ಸರ್ಟಿಫಿಕೇಟ್ ಬಂತು.